ಗಿಲ್ಲಿ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಗಿಲ್ಲಿ ಅಂತಂದು ಏನು ಮಾಡಿ ಅಂತ ನಂಗೆ ಗೊತ್ತಿಲ್ಲ. ಬಿಗ್ ಬಾಸ್ ಒಳಗಡೆ ಆ ಒಮ್ಮನ ಮನಸ್ಸಲ್ಲಿ ಫೀಲಿಂಗ್ ಇದೆ. ಯಾರಿತ್ತು ಆ ಫೀಲಿಂಗ್? ಅಶ್ವಿನಿ ಮೇಡಮಲ್ಲಿ ಹತ್ತವ್ರೆ, ನಕ್ಕವ್ರೆ, ದುಃಖ ಪಟ್ಟವ್ರೆ. ನನಗೆ ಫೇವ್ರೇಟ್ ಬಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಇಬ್ಬರು. ನಾನೊಬ್ಬ ಅಷ್ಟೆಲ್ಲ ಚೆನ್ನಾಗಿ ಮಾತಾಡ್ಬೇಕಂದ್ರೆ ಇಬ್ಬರು ಗಿಲ್ಲಿ ಅಂತ ಹೇಳಿ ಇದು ಮಾರ್ಕ್ ರಿಲೀಸ್ ಟೈಮಲ್ಲಿ. ಸೊ ಆ ಒಂದು ಕಾಂಟ್ರವರ್ಸಿ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀವಿ? ಗುರುಳೆ, ದರ್ಶನ್ ಅವರು ರಿಲೀಸ್ ಆಗ್ತಾರಾ ಇಲ್ವಾ? DKಶಿ CM ಆಗ್ತಾರಾ ಇಲ್ವಾ? ಸಿದ್ದು ಕೆಳಗಿಳಿತಾರ ಇಲ್ಲ? ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಬಹಳ ದಿನಗಳ ನಂತರ ಗ್ಯಾಪ್ ಆಯಿತು. ಗ್ಯಾಪ್ ಆದ ನಂತರ ನಮಗೆ ಆರ್ಯವರ್ಧನ್ ಗುರೂಜಿಯವರು ಇವತ್ತು ಸಿಕ್ಕಿದ್ದಾರೆ. ಅವ್ರ ಹತ್ರ ಸಾಕಷ್ಟು ವಿಚಾರಗಳು ಮಾತಾಡೋ ಇದೆಚ್ಚೆ. ಅವ್ರನ್ನೇ ಕೇಳ್ತಾ ಹೋಗೋಣ. ಕಾಂಟ್ರವರ್ಸಿಯಿಂದ ಹಿಡಿದು ಟ್ರೆಂಡಿಂಗಿಂದ ಹಿಡಿದು ಎಲ್ಲ ವಿಚಾರಗಳ ಜೊತೆ ಮಾತಾಡ್ತಾ ಹೋಗ್ತೀವಿ. ಗುರುಗಳೇ ನಮಸ್ತೆ. ನಮಸ್ಕಾರ ಸರ್, ಬಾಸ್ ಟಿವಿಗೆ. ಓಕೆ, ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀವಿ. ಹೌದು ಸರ್. ಏನು ಹೇಳ್ತೀರಾ? ಏನು ಹೇಳಿ, ನನಗೇನು ಗೊತ್ತಿಲ್ಲ. ನಾನು ರಾಶಿ ನ್ಯೂಮರಾಜ್ ಬಗ್ಗೆ ಹೇಳ್ತೀನಿ. ಓಕೆ, ನಾನೇನು ಹೇಳಿ, ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಹೇಳೋಂಥ ವಿಷಯಗಳು ಹೇಳ್ತೀನಿ. ಖಂಡಿತ ಸಾಕಷ್ಟು ಪ್ರಶ್ನೆಗಳಿದೆ. ಒಂದೇನಂತಂದರೆ, ಇತ್ತೀಚೆಗೆ ನೀವೇ ನೋಡಿರ್ತೀರ ಏನು ಟ್ರೆಂಡಲ್ಲಿದೆ ಅಂತ. ಒಂದು ಕ್ರಿಕೆಟ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇನ್ನೊಂದು ಈ ಕಡೆ ಬಿಗ್ ಬಾಸು. ಸೊ ಎಲ್ಲ ವಿಚಾರಗಳ ಜೊತೆ ಮಾತಾಡೋಣ. ಸೊ ಒಂದೇನಂತಂದರೆ, ಈಗ ಇನ್ನೇನು ಕೆಲವೇ ದಿನ ಅಂದರೆ ಇನ್ನೊಂದು 2 ದಿನ ಇದೆ. ನೀವು ಬಿಗ್ ಬಾಸ್ನ ಮಾಜಿ ಸ್ಪರ್ಧೆ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಸೀಸನ್ ನೋಡ್ತಾ ಇದ್ದೀರಾ? ಯಾರು ನಿಮ್ಮ ಫೇವ್ರೇಟ್ ಸ್ಪರ್ಧಿ? ನನಗೆ ಫೇವ್ರೇಟ್ ಬಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಇಬ್ಬರು ನಾನು ತುಂಬ ಇಷ್ಟಪಡ್ತೀನಿ. ಇಬ್ಬರನ್ನ ಓಕೆ, ಇಷ್ಟಪಡ್ತೀನಿ ಅಂತ ಹೇಳಿದ್ರಿ. ಬಟ್ ಲಾಸ್ಟ್ ಒಂದು ಯಾವುದೋ ವಿಡಿಯೋ ವೈರಲ್ ಆಗಿತ್ತು, ಗಿಲ್ಲಿ ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಹಂಗೆ ಹೇಳಿಲ್ಲ. ನಾನು ಆ ಥರ ಹೇಳಿಲ್ಲ. ನಾನು ಹೇಳಿರೋದು ಏನಂದರೆ, ಇಬ್ಬರು ಕೈನೂ ಎತ್ಬೋದು ಅಂತ ಹೇಳಿರೋದು. ಏನು ಹೇಳಿ, ಇಬ್ಬರು ಅರ್ಹತೆ ಇದ್ದಾರೆ. ಇವ್ರು ಗಿಲ್ಲಿ ತಮಾಷೆ ಮಾಡಿದ್ದಾರೆ, ಇವ್ರು ಸೀರಿಯಸ್ ಆಗಿದ್ದಾರೆ. ಹಾಗಾಗಿ ಇಬ್ಬರು ಅರ್ಹತೆ ಇರೋ ಕ್ಯಾಂಡಿಡೇಟು, ಭಾಳ ಅದ್ಭುತವಾಗಿ. ಹಾಗಾಗಿ ಚೆನ್ನಾಗಿದ್ದಾರೆ. ಇಬ್ಬರು ಕೂಡ ಅರ್ಹತೆ ಇದ್ದಾರೆ. ಇಬ್ಬರಿಗೂ ಒಳ್ಳೆಯದಾಗಲಿ. ಅಲ್ಲ, ಒಂದು ಏನಕ್ಕೆ ಪ್ರಶ್ನೆ ಅಂತಂದರೆ, ಇಬ್ಬರದು ಒಂದು ಕಾಂಪಿಟೇಷನ್ ಜಾಸ್ತಿ ಇದೆ. ಈಗ ಫೈನಲ್ ಬಂತಂಗ ಒಂದು ಕಡೆ ಅಶ್ವಿನಿ ಗೆಲ್ತಾರೆ ಅಂತ, ಇನ್ನೊಂದು ಕಡೆ ಗಿಲ್ಲಿ ಗೆಲ್ತಾರೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಫುಲ್ ಆದರೂ ಆಗದೇ ಇದ್ರು ಅಟ್ಲೀಸ್ಟ್ ಅವಾಗಾದ್ರೂ ನೋಡ್ತಾ ಇರ್ತೀರಾ. ಸೊ ನಿಮಗೆ ಏನು ಅನಿಸುತ್ತೆ, ಯಾರು ಗೆಲ್ಬೋದು, ಯಾರಿಗೆ ಅರ್ಹತೆ ಇದೆ ಅಂತ? ತುಂಬ ಜನ ಆಡಿಯನ್ಸ್ ನೋಡ್ರೆ ಗಿಲ್ಲಿ ಅಂತ, ಅದು ಗೊತ್ತಿಲ್ಲ ನನಗೆ. ನಾನು ಗಿಲ್ಲಿದು ಯಾವುದು ನೋಡಿಲ್ಲ ಸರ್. ಗಿಲ್ಲಿದೇನು ನೋಡಿಲ್ಲ. ಗಿಲ್ಲಿ ಅಂತಂದು ಏನು ಮಾಡ್ಯಾನ ಅಂತ ನಂಗೆ ಗೊತ್ತಿಲ್ಲ. ಬಿಗ್ ಬಾಸ್ ಒಳಗಡೆ ಏನು ಮಾಡ್ಯಾನಂತ ಗೊತ್ತಿಲ್ಲ. ಏನು ಹೇಳಿ, ಗಿಲ್ಲಿ ಆಚೆನೂ ಮಾಡ್ತಾಯಿದ್ರು, ಅದನ್ನೇ ಮಾಡಿದ್ದಾರೆ. ಆ ಥರ ಏನಿಲ್ಲ. ಜನರಲ್ಲೇ ಕಾಮಿಡಿ ಪಂಚ್ ಮಾತಾಡೋರು ಇಲ್ಲ ಅಲ್ಲಿ, ಗೊತ್ತಿಲ್ಲ ನನಗೆ. ಇವಾಗ ನೆನೆಸ್ಕಿನ ಥರ ಒಂದು ಕಿಚನ್ ಮಾಡಿರೋದು, ಕ್ಯಾಪ್ಟನ್ ಮಾಡಿರೋದು, ಗೇಮ್ ಮಾಡಿರೋದು ಎಲ್ಲವನ್ನೂ ಅಳಿಬೇಕಲ್ಲ ಸರ್. ಏನು ಹೇಳಿ, ಬರೀ ಮಾತಾಡಿದ್ರೆ ನಾವು ನಾಳಿಂದ ಮಾತಾಡ್ತೀವಿ. ಯಾಕೆ ಲೇಟಾಗಿ ಮಾಡ್ತಿದ್ದಾರೆ? ಬಿಗ್ ಬಾಸ್ 7 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಾಯ್ತು, 7:15 ಆಯಿತು ಅಂದ್ಬಿಟ್ರೆ ಜನ ಮಾತನ್ನೇ ಕೇಳ್ತಾರೆ ಅಂತ ಹೋದೆ. ಇನ್ನು ಅಷ್ಟೇ, ನೆಕ್ಸ್ಟ್ ವರ್ಷ ಹುಚ್ಚು ಕರ್ಕೊಂಡು ಸೇರಿಸ್ಕೋಬೇಕಾಗತ್ತೆ, ಎಡಿಟ್ ಮಾಡೋದು. ನಂಗೆ ಅದು ಗೊತ್ತಿಲ್ಲ. ಅಶ್ವಿನಿ ಮೇಡಮಲ್ಲಿ ಹತ್ತವ್ರೆ, ನಕ್ಕವ್ರೆ, ದುಃಖ ಪಟ್ಟವ್ರೆ. ಇವಾಗ ಮೊನ್ನೆ ಅವನು ಆ ಹುಡುಗ, ಮಂಗಳೂರು ಹುಡುಗ ಆಚೆ ಬರ್ತಾನೆ, ಅವನ ಹೆಸರು ಗೊತ್ತಿಲ್ಲ ನನಗೆ. ಆವಾಗ ಆ ಒಮ್ಮನ ಮನಸ್ಸಲ್ಲಿ ಫೀಲಿಂಗ್ ಇದೆ. ಯಾರಿತ್ತು ಆ ಫೀಲಿಂಗು? ಒಂದು ತಾಯಿ ಹೃದಯನೂ ಬೇಕಲ್ಲ. ಇಬ್ಬರು ಅರ್ಹತೆ ಇದ್ದಾರೆ. ನಾನು ಇಬ್ಬರೂ ಅಲ್ಲ. ಇವಮ್ಮ ಹೇಳ್ತಾರೆ ನನ್ನ ತಾಯಿ ಅಂತ. ನನಗೇನೋ ಇಬ್ಬರು ಅರ್ಹತೆ ಇದ್ದಾರೆ. ಯಾರಿಗಾರು ಕೊಟ್ಕೊಳ್ಳಿ ಬಿಗ್ ಬಾಸ್, ನನಗೇನು ಅವ್ರಿಬ್ಬರು ಪರಿಚಯ ಇಲ್ಲ. ನನಗೆ ಗಿಲ್ಲಿನಾರು ನಂಗೆ ಪರಿಚಯ. ನಾವು DKಡಿಲಿ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದು. ನಾನು ಯಾವಾಗ ನನ್ನ ಸಪೋರ್ಟ್ ಗಿಲ್ಲಿಗೆ ಹೇಳ್ತೀನಿ. ಅಂದರೆ ನಾನೊಬ್ಬ ಗಿಲ್ಲಿ, ನಾನು ಆತ್ಮೀಯಾಗಿರೋದಕ್ಕೆ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀನಿ. ಆತ್ಮೀಯಾಗಿ ನಾವಿಬ್ಬರು DKಡಿಲಿ ಒಟ್ಟಿಗೆ ಮಾಡಿದ್ವಿ. ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನಾನೊಬ್ಬ ಅಷ್ಟೆಲ್ಲ ಚೆನ್ನಾಗಿ ಮಾತಾಡಬೇಕು ಅಂದರೆ ಇಬ್ಬರು ಗಿಲ್ಲಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ನನಗೆ ಗೊತ್ತಿರೋದು ಅಷ್ಟೆಲ್ಲ ಜನ ಆದರೆ ಇಬ್ಬರಿಗೂ ಗಿಲ್ಲಿ ಅಂತೀನಿ. ಆದರೆ ವೈಯಕ್ತಿಕ ನಂಗೆ ಗಿಲ್ಲಿಗೂ ನನಗೂ ಮಾತುಕತೆ ಇದೆ, ವಿಶ್ವಾಸಗಳಿದ್ದಾವೆ. ಅದು ನಾವೇನು ಅಂತೇನು ಜಾಸ್ತಿ ಮಾತಾಡೋದು ನಮ್ಗೆ ವಿಶ್ವಾಸ ಇದೆ. ನಾನು ಯಾರ ಜೊತೆನೂ ಅಷ್ಟು ಕ್ಲೋಸ್ ಆಗೋಲ್ಲ, ರೇರು. ನನಗೆ ಕ್ಲೋಸ್ ಆಗಿಬಿಟ್ರೆ ಎವ್ವಿ ಕ್ಲೋಸ್ ಆಗಿಬಿಡ್ತೀನಿ. ಇಲ್ಲ ಆಗಲ್ಲ. ನಾನು ಎಲ್ಲ ಬಿಗ್ನೆಸ್ ರೀತಿಲಿ ಯಾರನ್ನೂ ಯೋಚನೆ ಮಾಡಲ್ಲ. ನನಗೆ ಅದು ಕ್ರೇಜ್ ಇಲ್ಲ. ಇವಾಗ ನಾನೇ ನಿಮಗೆ ಹೋಗಿ ಪ್ರೋಗ್ರಾಮ್ ಮಾಡಿದೆ, ಆದ್ಮೇಲೆ ನಾವು ನೀವೇನು ಮಾಡೋಣ ಮಟ್ಟನ ಅಂದ್ವ ಇಲ್ಲ. ನಾನು ಪಾಡ್ನ ಬಿಟ್ಟು ಹೋಗ್ತಾ ಇರ್ತೀನಿ, ನೀರು ಅರ್ಧಂಗೆ ಹರಿತಾ ಇರ್ತೀನಿ. ನಾನು ಒಂದೇ ಕಡೆ ನೀರಿರಲ್ಲ. ಹಾಗಾಗಿ ಚೆನ್ನಾಗಿದೆ. ಹಂಗಾಗಿ ಇವಾಗ ಒಂದು ಬಿಗ್ ಬಾಸಲ್ಲಿ ಇದ್ದಾಗ ನೀವಿದ್ದಾಗ ಯಾವ ಥರ ಇತ್ತು ಏನೋ ಗೊತ್ತಿಲ್ಲ. ಬಟ್ ಈ ಸೀಸನ್ ಏನಂತಂದರೆ, ಕೆಲವು ಲಾಸ್ಟ್ ಸೀಸನ್ಲೂ ಕೂಡ ಯಾರು ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತಾರೋ ಆ ಆ್ಯಕ್ಟ್ ಮಾಡಿದವರು ಫಿಲಮ್ ಏನಾರು ಆ ಟೈಮಲ್ಲಿ ರಿಲೀಸ್ ಆಗ್ತಾಯಿದ್ರೆ ಒಂದು ಪ್ರೋಮೋನೋ ಒಂದು ವೀಡಿಯೋನೋ ಏನೋ ಒಂದು ಪ್ಲೇ ಮಾಡ್ತಾಯಿದ್ರು. ಲಾಸ್ಟ್ ಸೀಸನ್ ಆಗಿತ್ತು. ಈ ಸೀಸನ್ ರಾಶಿಕಾ ಅವರಿಗೂ ಮಾಡಿದರು. ಗಿಲ್ಲಿ ಡೆವಿಲಲ್ಲಿ ಆ್ಯಕ್ಟ್ ಮಾಡಿದ್ರು. ಆ ಟೈಮಲ್ಲಿ ರಿಲೀಸು ಆಯಿತು. ಅವ್ರದ್ದೊಂದು ಪ್ರೋಮೋ ಆಗಲಿ ಏನೇ ಆಗಲಿ ಒಂದು ಒಳಗಡೆ ಪ್ಲೇ ಮಾಡಿಲ್ಲ, ಒಂದು ಸಾಂಗ್ ಕೂಡ ಹಾಕಲಿಲ್ಲ ಅಂತ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆಂದ್ರೆ ನೀವು ಒಳಗಡೆ ಇದ್ದಾಗ ದರ್ಶನ್ ಅವ್ರ ಸಾಂಗ್ ಆಗ್ತಾ ಇರಲ್ವಾ ಅಂತ?
ನಂಗೆ ದರ್ಶನ್ ಅವ್ರ ಸಾಂಗ್ಸು ಅವ್ರ ಸಾಂಗ್ಸ್ ಇವ್ರ ಸಾಂಗ್ ಅಂತ ಗೊತ್ತಿಲ್ಲ, ಹಾಡು ಮಾತ್ರ ಗೊತ್ತು. ನಾನು ಹಂಗಾಗಿ ಹೆಚ್ಚಿನ ಪಿಕ್ಚರಲ್ಲಿ ಭಾಳ ಕಮ್ಮಿ ನೋಡೋದು ನಾನು. ಏನೇಳಿ ಪಿಕ್ಚರ್ ನೋಡೋದೇ ನಾನು ಭಾಳ ಕಮ್ಮಿ. ನಾನು ಯಾವ್ದು ನೋಡ್ತೀನಿ ಗೊತ್ತಾ, ತುಂಬ ಕಥೆನ ತಲೆ ಕೆಡಿಸ್ಕೊಂಬಿಟ್ಟಿರ್ಬೇಕು. ಹೀರೋ ರಾಮ್ಸ್ ಪಿಕ್ಚರೆಲ್ಲ ನೋಡೋಲ್ಲ ನಾನು. ಕೂಗಾಡೋದು, ಕಿರ್ಚಾಡೋದು, ಬಿಲ್ಡಪ್ ಕೊಡೋದು ಇವೆಲ್ಲ ನಾವು ನೋಡೋಲ್ಲ. ಹೋದರೆ ಒಂದು ನನ್ನ ಬ್ರೈನ್ ಕಂಟ್ರೋಲ್ ಆಗಬೇಕು. 2 ಅವರ್ 3 ಅವರ್ ಥಿಯೇಟ್ರಲ್ಲಿ ಕೂತ್ರೆ ನಾನು ಯಾವ ಹೀರೋ ಫ್ಯಾನು ಫಾಲೋವರ್ಸ್ ಅಲ್ಲ. ಹಾಗಾಗಿ ಮೆಸೇಜ್ ಇರಬೇಕು. ಮೆಸೇಜೂ ಕೂಡ ನಕಾರ ಭಾಷೆಯಲ್ಲಿ ಕದ್ದು ಮಾಡೋಂಥ ಪಿಕ್ಚರ್ ನಾನು ಹೋಗಿ ನೋಡಿದ್ದು ಕಮ್ಮಿನಿ ಇವತ್ತವರೆಗೂ, ಫಸ್ಟ್ ಆಫ್ ಆಲ್. ಹಾಗಾಗಿ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಇನ್ನೊಂದು ವಿಚಾರ ಏನಂತಂದರೆ, ಇತ್ತೀಚೆಗೆ ಕಾಂಟ್ರವರ್ಸಿ ನಿಮಗೆ ಒಂಥರ ಏನು ಅರ್ಥ ಆಗಿಲ್ಲ, ಕೆಲವು ಸುತ್ಕೊಂಡು ಬರ್ತಾ ಇರುತ್ತೆ. ಕಾನ್ಸರ್ಟ್ ಸರ್, ಸತ್ಯನೇ ಮಾತಾಡಿರ್ತೀವಿ, ಅದು ನೋವಾಗಿರ್ಬೋದು, ಬೇರೆ ನಂಗೆ ಗೊತ್ತಿಲ್ಲ. ಹೇಳಿ ಮುಂದಕ್ಕೆ. ಅದೇ ಏನಂತಂದರೆ, ಇತ್ತೀಚೆಗೆ ನಿಮ್ಮದು ಒಂದು 2-3 ಸಲ ಸುದೀಪ್ ಅವ್ರದ್ದು ವಿಚಾರವಾಗಿ ಕಾಂಟ್ರವರ್ಸಿ ಆಗಿತ್ತು. ಇತ್ತೀಚೆಗೆ ಮತ್ತೆ ತಿರ್ಗಾ ಲಾಸ್ಟ್ ಟೈಮ್ ಯಾವುದೋ ಒಂದು ಸ್ಟೇಟ್ಮೆಂಟಲ್ಲಿ ಮತ್ತೆ ತಳಕು ಹಾಕ್ಕೊಳ್ತು, ಇದು ಮಾರ್ಕ್ ರಿಲೀಸ್ ಟೈಮಲ್ಲಿ. ಸೊ ಆ ಒಂದು ಕಾಂಟ್ರವರ್ಸಿ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ ಅಂತ? ಇಲ್ಲ ಸರ್, ಅವ್ರು ಜನರಲ್ಲಾಗಿ ಮಾತಾಡಿದ್ದು ನಾನು ರಿಪೀಟ್ ಮಾತಾಡಿದ್ದೆ. ಅಂದರೆ ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ. ಮಕರ ರಾಶಿ ಅಂದರೆ ಅದೊಂದೇ ಅಲ್ಲ ಸರ್, ಜನಾರ್ದನ್ ರೆಡ್ಡಿ ಅವರು ಮಕರ ರಾಶಿ, ಜಯನ್ ಅಕ್ಷರ, ಮತ್ತು ತಮಿಳ್ ಪಿಕ್ಚರ್ ವಿಜಯ್ದು ಕೂಡ ಜನನಾಯಕ ಅಂದರೆ ಮಕರ ರಾಶಿ, ಜಯನ್ ಅಕ್ಷರ. ಮಕರ ರಾಶಿಲಿ ಹುಡ್ತವರು ಮಕರ ರಾಶಿ ಬಗ್ಗೆ ಹೇಳಿದ್ದು, ಪ್ರೆಡಿಕ್ಷನ್ ಕೊಟ್ಟಿದ್ದು. ನಂಗೆ ಅದು ಕೊಟ್ಬಿಟ್ಟು ನಾನು ತಮಿಳ್ನಾಡು ಟೆಂಪಲಲ್ಲಿದ್ದೆ, ನಂಗೆ ಅದು ಗೊತ್ತೇ ಇರಲ್ಲ. ಆಮೇಲೆ ನಾನೇ ಯಾಕೆ ಕ್ರಾಶ್ ಆಗುತ್ತೆ ಅಂತ ನಾನು ಅದನ್ನ ಬಗೆಹರಿಸ್ಕೊಂಡೆ, ನಾನೇ ಹೇಳಿದೆ. ನನಗೇನು ಆ ಥರ ಇಲ್ಲ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಇದೆಲ್ಲದರ ನಡುವೆ ಒಂದು ಲಾಸ್ಟ್ ಟೈಮ್ ಕೂಡ ನೀವು ನಮ್ಮ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳಿದ್ರಿ, IPL RCB ಬಗ್ಗೆ ಆಗಲಿ, ವಿರಾಟ್ ಕೊಹ್ಲಿ ಬಗ್ಗೆ ಆಗಲಿ ಎಲ್ಲ ಹೇಳಿದ್ರಿ. ಆ ಟೈಮಲ್ಲಿ ಒಂದು ಇಂಟ್ ಕೊಟ್ಟಿದ್ರಿ, RCB ಫೈನಲ್ ಕ್ಯಾಪ್, ಅಥವಾ ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಅನಾಹುತ ಆಗ್ಬೋದು, ಏನೋ ಒಂದು ಆ ಥರ ಆಗುತ್ತೆ, ಅಚಾತುರ್ಯ ಆಗುತ್ತೆ ಅನ್ನೋ ಥರ ಹೇಳಿದ್ರಿ. ಫೈನಲ್ ಸೆಲೆಬ್ರೇಷನಲ್ಲಿ ಈ ಥರ ಆಯಿತು, ಕಾಲು ತೊಳಿತ. ಸೊ ಈಗ ಪ್ರಶ್ನೆ ಏನಂತಂದರೆ, ಎಲ್ರಿಗೂ ಕೂಡ ಗುರೂಜಿ ಹೇಳಿದ್ದು ಹತ್ರ ಇದೆ, ನಿಜ ಆಗ್ತಾ ಇದೆ. ಸೊ ಈ ಸೀಸನಲ್ಲಿ RCB ಕಪ್ ಗೆಲ್ಲೋದು ಒಂದು ಕಡೆ ಇರಲಿ, ಚಿನ್ನಸ್ವಾಮಿಲಿ ಮ್ಯಾಚ್ ಆಡೋಕ್ಕೆ ಸಾಧ್ಯತೆ ಇದೆಯಾ ಅನ್ನೋ ಥರ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಆಡ್ತಾರೆ ಸರ್, ಯಾಕೆ ಆಡಬಾರ್ದು? ಅಲ್ಲ, ಇನ್ನೂ ಪರ್ಮಿಷನ್ ಇನ್ನೂ ಟೈಮ್ ಇದೆ, ಯಾಕೆ ಆಗಬಾರ್ದು? ಹಾಗಾಗಿ ಆಗಬೇಕು, ಮ್ಯಾಚ್ ನಡಿಬೇಕು. ಅಂದರೆ ನಾನು ಯಾವಾಗಲೂ ಹೇಳುವೆ, ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರು ಆಡಿಯನ್ಸ್ಗೆ ಅದು ಕಂಟ್ರೋಲ್ ಆಗೋಲ್ಲ. 20-30 ಲಕ್ಷ ಒಳಗಡೆ ಜನ ಇದ್ದಾರೆ. ಬರೀ ಎಲ್ಲ ಟಿಕೆಟು 10,000, 15,000, 30,000, 40,000 ಟಿಕೆಟ್ ಬ್ಲ್ಯಾಕ್ ಹೋಗುತ್ತೆ. ಯಾವುದೇ ಒಂದು ಟಿಕೆಟ್ ಕೂಡ 8,000-10,000, 15,000 ರೂಪಾಯಿ ಬ್ಲ್ಯಾಕ್ ಕೊಡ್ತವೆ. ಯಾಕೆ ಓಡಬೇಕು? ಮಾಡಲಿ, 1 ಲಕ್ಷ ಜನ, 1 ಲಕ್ಷ ಫಾಲೋವರ್ಸ್ ಮಾಡಲಿ, ಗ್ರೌಂಡ್ ಫುಲ್ ಆಗಲಿ, ಅವಾಗ ಚೆನ್ನಾಗಾಗತ್ತೆ. ಅದನ್ನು ಬಳಸ್ಕೇಳಿ. ಯಾಕೆ ಅದೇ ಸ್ಟೇಡಿಯಮ್ನ ನೀವು ದೊಡ್ಡದಾಗಿ ಒಡೆದು ಕಟ್ಬೋದು, ದೊಡ್ಡದಾಗಿ ಪಾರ್ಕಿಂಗ್ ಕೊಡ್ಬೋದು, ಇನ್ನೊಂದು ಮಾಡ್ಬೋದು. ಎಲ್ಲಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಾರ್ಕಿಂಗ್ ಇಲ್ಲ. VIP ಮಾತ್ರ ಮೇನ್ ಕ್ಲೈಂಟು, ಬೇರೆಯವ್ರಿಗಿಲ್ಲ. ಭಾಳ ಗೇಟ್ಗಳೆಲ್ಲ ದೊಡ್ಡದಾಗಿ ಓಪನ್ ಮಾಡಲಿ, ತುಂಬ ರಿಸಲ್ಟ್ ತಂದು ಕೊಡುತ್ತೆ. ಭಾಳ ವಿಶೇಷವಾದ ವೈಬ್ರೇಷನ್ನು. 1 ಲಕ್ಷ ಫಾಲೋವರ್ಸನ್ನು 1.25 ಲಕ್ಷ ಜನ ಆ ಬೆಂಗಳೂರಲ್ಲಿ ಜನ ನೋಡೋರು ಇದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ, ಯಾಕಂದರೆ ಇವಾಗ ತಮಿಳ್ನಾಡಲ್ಲಿ ಬರೀ ತಮಿಳ್ ಫಾಲೋವರ್ಸ್ ಇರ್ತಾರೆ, ಆಂಧ್ರ ಫಾಲೋವರ್ಸ್ ಇರ್ತಾರೆ, ಬಾಂಬೆ ಫಾಲೋವರ್ಸ್ ಇರ್ತಾರೆ, ಗುಜರಾತ್ ಫಾಲೋವರ್ಸ್ ಇರ್ತಾರೆ. ಬೆಂಗಳೂರು ಹಂಗಲ್ಲ, ಎಲ್ಲ ಆಡಿಯನ್ಸು ಬೆಂಗಳೂರು ಇದ್ದಾರೆ. ಒಂಥರ ಬೆಂಗಳೂರು ಮಿಸ್ ವರ್ಲ್ಡ್ ಇದ್ದಂಗೆ, ಅಷ್ಟು ಆಡಿಯನ್ಸ್ ಇಲ್ಲಿದ್ದಾರೆ. ಹಾಗಾಗಿ ಮಿನಿಮಮ್ 1-1.25 ಲಕ್ಷದವರೆಗೂ ಸ್ಟೇಡಿಯಂ ಆಗಬೇಕು. ಅದು ನನ್ನ ಒಂದು ಪ್ರಕಾರ ಈ ಕಡೆ ಆನೇಕಲ್ ಆಗೋಕ್ಕಿಂತ ಮಿಗಿಲಾಗಿ ನಮ್ಮ ಕರ್ನಾಟಕದ ಭಾಗ ಹಿಂಗೆ ಮಂಡ್ಯ, ಮೈಸೂರು, ಹಾಸನ ರೂಟ್ ಆ ಥರ ಮಾಡಲಿ. ನಾಳೆ ಡೆವಲಪ್ಮೆಂಟ್ ಆಗಲಿ. ಇವತ್ತಿನ ಡೆವಲಪ್ಮೆಂಟ್ ಆಗೋಕ್ಕೆ ದಾರಿಗಳು ತುಂಬ ಇದ್ದಾವೆ. ಅಲ್ಲಿ ಔಟರ್ ರಿಂಗ್ ರೋಡಲ್ಲಿ ಒಂದು ಒಳ್ಳೆ 5 ಸ್ಟಾರ್ ಹೋಟ್ಲ್ ಕಟ್ಬೋದು. ಪ್ಲೇಯರ್ಸ್ ಇದಕ್ಕೆ ಆಗಲಿ, ಸೆಕ್ಯೂರಿಟಿಗಾಗಲಿ, ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಆಡಿಯನ್ಸು ಹೋಗ್ತಾರೆ, ಬರ್ತಾರೆ. ಇಲ್ಲ, ಇಲ್ಲಿ ಕಷ್ಟ ಆಗ್ಬೋದು, ಭಾಳ ಮಿರಾಕಲ್. ಇದನ್ನು ಮಾಡೋಷ್ಟು ಒಳ್ಳೆದು. 1.25 ಲಕ್ಷ ಜನ ಆನೇಕಲ್ಲೆಲ್ಲ ಮಾಡಿದಾಗ ಏನಾದ್ರು ಗೊತ್ತಾ, ಅದೆಲ್ಲ ಮತ್ತೆ ತಮಿಳ್ನಾಡು ಬಾರ್ಡ್ರ್ ಆಗುತ್ತೆ. ಏನು ಹೇಳಿ, ಮತ್ತೆ ತಮಿಳ್ನಾಡೇ ಬಾರ್ಡ್ರ್ ಆಗುತ್ತೆ. ಅವರು ನುಗ್ತಾರೆ, ನಮಗೂ ಕಷ್ಟ, ಅವ್ರಿಗೂ ಕಷ್ಟ. ಥಿಂಕ್ ಮಾಡಿ, ಈ ಮೈಸೂರು ರೋಡ್ ಕಡೆ, ಇಲ್ಲ ಹಾಸನ ನೆಲಮಂಗಲ ಹತ್ರ ಯಾವ್ದಾದ್ರು ಒಂದು ದೊಡ್ಡ ಗ್ರೌಂಡ್ ಮಾಡಿ, ಅಲ್ಲಿವರೆಗೂ ಒಂದು ಮೆಟ್ರೋ ಹಾಕಿ, ಫಸ್ಟು ಮೆಟ್ರೋ ಎಲ್ಲ ಮಾಡಿ, ಒಳ್ಳೆ ಹೈವೇ ಮಾಡಿ, ಪಾರ್ಕಿಂಗ್ ಪ್ಲೇಸ್ ಮಾಡಿಸಿ, ಎಲ್ಲ ಮಾಡಿಸಿ. IT ಕಂಪ್ನಿನೂ ಅಷ್ಟೇ ಸರ್, ಸುಮ್ಮನೆ ತಗೊಂಡು ಎಲೆಕ್ಟ್ರಾನಿಕ್ ಸಿಟಿ ಆಂಧ್ರ ಬಾರ್ಡ್ರ್ ಹಾಕೋ ಬದಲು ಈ ಕಡೆ ನೀವು ಮಾಗಡಿ ರೋಡು, ಮಂಡ್ಯ, ಅಲ್ಲೊಂದು 3,000 ಎಕರೆ 2,000 ಎಕರೆ ತಗೊಂಡು ಹೈಟೆಕ್ ಸಿಟಿ ಮಾಡಲಿ ಬಿಡಿ ಸರ್. ಒಂದು 3,000 ಎಕರೆ ಸರ್ಕಾರ ಪರ್ಚೇಸ್ ಮಾಡಿ, ಮಾಲ್, ಥಿಯೇಟ್ರು ಎಲ್ಲ ಯಾರು ಕಟ್ಬೇಡಿ, ಗೌರ್ಮೆಂಟ್ ಕಟ್ಟಿದ್ರೆ ಚೆನ್ನಾಗಿರಕ್ಕಲ್ಲ. ಎಲ್ಲ ಪ್ರೈವೇಟಿಗೆ ಲೈಸೆನ್ಸ್ ಕೊಡಿ. ನೀವು ಇಲ್ಲಿ ಮಾಲ್ ಕಟ್ರಪ್ಪ, ಇಲ್ಲಿ ಇದು ಮಾಡ್ರಪ್ಪ, ಇಷ್ಟು ಅಪಾರ್ಟ್ಮೆಂಟ್ಸು, ಇಷ್ಟು ಕಂಪ್ನಿಗೆ ಜಾಬ್ ಕೆಲಸದವ್ರಿಗೆ ಎಲ್ಲ ಮಾಡಲಿ. ಎಲ್ಲ ಒಂದೇ ಕಡೆ ಜಾಬ್ ಮಾಡಿದರೆ
ಕಷ್ಟ ಆಗುತ್ತೆ. ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು 3,000 ಎಕರೆ ತಗೊಂಡು 1,000 ಎಕರೆ ಡೆವಲಪ್ಮೆಂಟ್ ಮಾಡಿ ದೊಡ್ಡ ಮಾಲು ಇದು ಎಲ್ಲವನ್ನೂ ಚೇಂಜ್ ಮಾಡ್ಬೋದು. ಎಷ್ಟೋ ರೂಲ್ಸ್ ತರ್ಬೋದು ಸರ್ ಹೆಣ್ಮಕ್ಳಿಗೆ. ಇವಾಗ ನೀವು ಪರಪ್ಪನವ್ರಲ್ಲಿ ಹೆಣ್ಮಕ್ಳು ಅಲ್ಲೇ ಇರ್ತಾರೆ, ಗಂಡು ಮಕ್ಳು ಅವ್ರು ಇರ್ತಾರೆ, ಹೆಣ್ಮಕ್ಳಿಗೆ ಬೇರೆ ಮಾಡ್ಬೋದು. ಅಷ್ಟೊಂದು ಕ್ರೌಡ್ ಬೇಕಾಗಿಲ್ಲ. ಒಂದೊಂದು ಸೆಕ್ಷನ್ನಿಗೆ ಒಂದೊಂದು ಜೈಲನ್ನ ಓಪನ್ ಮಾಡ್ಬೋದು. ಎಲ್ಲರೂ ಒಂದೇ ಕಸ್ಟಡಿಲಲ್ಲ. ಇವಾಗ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಇರೋರು ಹೋಗಿರ್ತಾರೆ, ಅಲ್ಲೇ ಹಾಕ್ಬಿಡ್ತಾರೆ. ಒಬ್ಬ ಸೆಲೆಬ್ರಿಟಿ ಹೋಗ್ತಾನೆ, ಅಲ್ಲೇ ಹಾಕ್ತಾರೆ. ರಾಜಕಾರಣಿ ಹೋಗ್ತಾರೆ, ಅಲ್ಲೇ ಹೋಗ್ತಾರೆ. ಹಂಗಲ್ಲ, ಸೆಕ್ಷನ್ ಮೇಲೆ ಸೆಕ್ಷನ್ ಆಗಬೇಕು. ಲಿಂಕ್ ಯಾರಿಗೂ ಸಿಗಬಾರ್ದು. ಏನೇಳೆ ಅಪರಾಧ ಇದನ್ನೆಲ್ಲ ತುಂಬ ಎಲ್ಲ ಅಷ್ಟೇ ಜನ ಡ್ಯೂಟಿ ಮಾಡ್ತಾರೆ. ಡಿವೈಡ್ ಮಾಡ್ಬೇಕು. ಸರ್ಕಾರ ತುಂಬ ನೀಟಾಗಿ ಮಾಡಬೇಕು. ಇವತ್ತು ಎಲ್ಲಿ ಇಷ್ಟೊಂದು ಟ್ಯಾಕ್ಸ್ ತಗೋತಾವ್ರೆ. ಒಂದು ಕಾರ್ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ, ರೋಡಲ್ಲಿ ಬೇಗ ಹೋಗೋಕ್ಕಾಗಲ್ಲ. ಎಷ್ಟು ಸರ್ ಸಿಟಿ ಮಾರ್ಕೆಟ್ ಇದೆ. ಇವತ್ತು ಸಿಟಿ ಮಾರ್ಕೆಟ್ ಒಳಗಡೆ ಅವಶ್ಯಕತೆ ಇಲ್ಲ. ಸಿಟಿ ಮಾರ್ಕೆಟ್ ಒಳಗಡೆ ಹೋಗ್ಬೇಕಾದ್ರೆ ಇನ್ನೂ ಫುಟ್ಪಾತಲ್ಲಿ ಚಪ್ಪಲಿ ಮಾಡ್ತಾಯಿದ್ದಾರೆ, ಫುಟ್ಪಾತಲ್ಲಿ ಡಸ್ಟ್ ಮಾಡ್ತಾರೆ. ಸರ್ ಚಿಕ್ಕಪೇಟೆಗೆ ಮಾರ್ಕೆಟಿಗೆ ಏನಕ್ಕೆ ಹೋಗ್ತೀವಿ ಅನ್ನೋದೇ ಗೊತ್ತಿಲ್ಲ. ಟ್ರಾಫಿಕ್ ಜಾಮ್ ಆಗುತ್ತೆ, ಬಸ್ ಸ್ಟ್ಯಾಂಡ್ ಸರಿಯಾಗಿಲ್ಲ. ಇದನ್ನೆಲ್ಲನೂ ವ್ಯವಸ್ಥೆ ಮಾಡಿಕೊಡ್ಬೇಕು ನೀಟಾಗಿ. ತರಕಾರಿ ಮಾರ್ಕೆಟ್ ಒಂದು 6ನ ಡಿವೈಡ್ ಮಾಡಬೇಕು. ಬೆಂಗಳೂರು ಔಟ್ರ್ ರಿಂಗ್ ರೋಡು ತರಕಾರಿ ಮಾರ್ಕೆಟು ಗೌರ್ಮೆಂಟೇ ದೊಡ್ಡದು ಮಾಡಿ. ಹೂ ಮಾರ್ಕೆಟ್ ಒಂದು 6, ಔಟ್ರ್ ರಿಂಗ್ ರೋಡ್, ಎಲೆಕ್ಟ್ರಾನ್ ಸಿಟಿ, ದೇವನಹಳ್ಳಿ, ಹೆಬ್ಬಾಳ ಎಲ್ಲ ಕಡೆ ಒಂದು ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಕಟ್ಟಲಿ ಸರ್. ದೊಡ್ಡ ದೊಡ್ಡ ಗೌರ್ಮೆಂಟ್ ಮಾರ್ಕೆಟ್ನ ಕಟ್ಟಿ ಅದನ್ನು ಕೂಡ ಶೇರ್ ಮಾರ್ಕೆಟ್ ಥರ ಹೂ ರೇಟೇ ಮಾರಲಿ. ಎಲ್ಲ ತಗೊಳ್ಳೋ ಒಂದೇ ರೇಟ್ ಇರುತ್ತೆ ಅಂತ. ಇವಾಗ ಹೆಂಗೆ ಗೋಲ್ಡ್ ರೇಟ್ ಇರುತ್ತೆ ಹಂಗೆ ಸರ್. ಇವತ್ತು ಎಲ್ಲದ್ರ ಮೇಲೂ ಟ್ಯಾಕ್ಸ್ ಬಂದ ಮೇಲೆ ಎಲ್ಲವನ್ನೂ ಕರೆಕ್ಟಾಗಿ ನಡೆಯೋ ಥರ ಸರ್ಕಾರಗಳಾಗಬೇಕು. ಸರ್ಕಾರಗಳು ಎಲ್ಲದನ್ನು ಕೂಡ ಭಾಳ ನಿಜವಾಗ್ಲೂ ಕೂಡ ಒಳ್ಳೆ ಸರ್ಕಾರಗಳು ನಡೆಸೋಂಥ ವ್ಯಕ್ತಿಗಳು ಎಲ್ಲವನ್ನೂ ಮೇಂಟೈನ್ ಮಾಡಿದ್ರೆ ಈಜಿಯಾಗಿ ಮೇಂಟೈನ್ ಮಾಡ್ಬೋದು ಭಾಳ ಅದ್ಭುತವಾಗಿ. ಇನ್ನು ನಾವು ಅವಾಗ ಬೆಂಗಳೂರಿಗೆ ಹೆಂಗೆ ಬಂದ್ವಿ, ಇವಾಗಲೂ ಹಂಗೇ ನೋಡ್ತಾಯಿದ್ದೀವಿ. ದುಡ್ಡಿದ್ದರು ಬಿಲ್ಡಿಂಗ್ ಕಟ್ಕೊಂಡು ದೊಡ್ಡ ವ್ಯಕ್ತಿ ಆಗಿತ್ತೆ ಬೆಂಗಳೂರು ಹೊರತು. ಸರ್ಕಾರಗಳು ದೊಡ್ಡ ವ್ಯಕ್ತಿಗಳಾಗಬೇಕು, ಸರ್ಕಾರಗಳು ದೊಡ್ಡವರಾಗಬೇಕು, ಅಧಿಕಾರಿಗಳು ದೊಡ್ಡವರಾಗಬೇಕು, ಸರ್ಕಾರದಲ್ಲಿ ದುಡ್ಡಿರಬೇಕು. ಸರ್ಕಾರ ನಡೆಸೋರ್ದವ್ರು ಕಾಲೇಜು ಸ್ಕೂಲ್ ಇರೋದು ದೊಡ್ಡದಲ್ಲ. ಸರ್ಕಾರದಲ್ಲೇ ಫಂಡು ತಿಂಗಳಾರು ಕರೆಕ್ಟಾಗಿ ಸಂಬಳ, ಸರ್ಕಾರದಲ್ಲಿ ನಿಮಗೆ ಬೋನಸ್ ಬೇಕಾ ತಗೊಳ್ಳಿ, ಲೋನ್ ಬ್ಯಾಂಕಲ್ಲಿ ತಗೋಬದಲು ಇವು ಸರ್ಕಾರನೇ ಲೋನ್ ಕೊಡೋ ಥರ ನಿಮ್ಮ ಗೌರ್ಮೆಂಟ್ ಕೆಲಸದವ್ರಿಗೆ ಸರ್ಕಾರನೇ ಲೋನ್ ಕೊಡುತ್ತೆ. ಸರ್ಕಾರನೇ ಕಟ್ ಮಾಡ್ಕೊಳುತ್ತೆ ಸ್ಯಾಲ್ರಿಲಿ. ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ಕೇಳಬೇಕಾಗಿಲ್ಲ ಅವಶ್ಯಕತೆನ. ಆ ಥರ ಸರ್ಕಾರ ನಡೆಸೋಂಥ ವ್ಯಕ್ತಿಗಳು ಬರಬೇಕು. ಇನ್ನೂ ಬರಬೇಕು. ಇವಾಗಿರೋರು ಅದೇ ತಲೆ, ಎಲೆಕ್ಷನ್ ಕೇಳೋ ಗೆಲ್ಲು, ಇನ್ನು ಅದೇ ಫಂಡು ಡೆಲ್ಲಿಯಿಂದ ಕೊಟ್ಟಿಲ್ಲ, ಕರ್ನಾಟಕದ ಕೊಟ್ಟಿಲ್ಲ, ಡೆಲ್ಲಿಲಿ ಕೊಟ್ಟಿಲ್ಲಲ್ಲ. ಕರ್ನಾಟಕದ ಫಂಡನ್ನೇ ಬೇರೆ ಡಿವೈಡ್ ಮಾಡಬೇಕು. ಭಾಳ ವೈಬ್ರೇಷನ್ ತಂದು ಕೊಡಬೇಕು. ಸರ್ಕಾರದಲ್ಲಿ ಸಾಕಷ್ಟು ಸರ್ಕಾರ ಇವಾಗ ಹೆಂಗೆ ಇಂದಿರಾ ಕ್ಯಾಂಟೀನ್ ಮಾಡಿದಾರೋ ಸರ್ಕಾರದ ಹೋಟ್ಲುಗಳನ್ನ ಬೇಕಾದ್ರೆ ಮಾಡಲಿ ಬಿಡಿ ಐಟಾಗಿ. ಇನ್ನೂ ಸರ್ ಇಷ್ಟು ಆರೋಗ್ಯ ಹಾಳಾಗ್ತೈತೆ. ಇನ್ನೂ ರೋಡಲ್ಲಿ ಗೋಬಿ ಮಂಚೂರಿ, ಫ್ರೈಡ್ ರೈಸು ಎಲ್ಲ ಫುಡ್ಡೆಲ್ಲ ಚೆಕ್ ಮಾಡಬೇಕು. ಇನ್ನೂ ಭಾಳ ಚೆಕ್ ಮಾಡಬೇಕು. ಅಮೇರಿಕನ್ಸ್ ಎಲ್ಲ ಮೊನ್ನೆ ಬ್ಯಾನ್ ಮಾಡಿದ್ದಾರೆ. ಹೆಲ್ತ್ ಫುಡ್ಡನ್ನು ಕಡೆ ಗಮನ ಕೊಡಬೇಕು. ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆದರೆ ಈ ಪದಾರ್ಥ ತಿಂದರೆ ಆರೋಗ್ಯ ಹಾಳಾಗುತ್ತೆ, ಇದು ಬೇಡ ಅಂತ ಬ್ಯಾನ್ ಮಾಡಬೇಕು. ಆರೋಗ್ಯ ಕೊಡಬೇಕು. ಎಲ್ಲರಿಗೂ ಶುಗರು, BP ಬಾರ್ಡ್ರಲ್ಲಿ ಬರ್ತಾಯಿದ್ದಾವೆ. ಹೊಸ್ದಾಗಿ ಏನಾದ್ರು ರೂಲ್ಸ್ ಮಾಡಬೇಕು. ಒಂದು ದಿವಸ ಯಾವ್ದಾದ್ರು ಕಾರಲ್ಲಿ ಓಡಾಡಿ, ಒಂದು ದಿವಸ ಸೈಕಲಲ್ಲಿ ಓಡಾಡಿ. ಯಾವ VIP ಇಲ್ಲ, ಇವಾಗ ಸೈಕಲಲ್ಲಿ ಓಡಾಡಬೇಕು ನೀವು. ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ. ನಿಮ್ಮ ಕೇರಿಂದ ತಗೋತಾಯಿದ್ದೀವಿ. ಮೆಟ್ರೋ ಓಡಾಡಿ, ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ, ಇಲ್ವ ಸೈಕಲಲ್ಲಿ ಓಡಾಡಿ ಒಂದು ದಿವಸ ಎಲ್ಲನೂ ಹೊಸದನ್ನು ಚೇಂಜಸ್ ಮಾಡಬೇಕು. ಮಾಡ್ತಾಯಿಲ್ಲ, ನನಗದು ಗೊತ್ತಿಲ್ಲ. ಇನ್ನು ಬ್ಯಾಂಕನ್ನು ಅಷ್ಟೇ 9 ಗಂಟೆವರೆಗೂ ಬ್ಯಾಂಕನ್ನು ಓಪನ್ ಮಾಡಿಸ್ಬೇಕು ಸರ್ಕಾರಗಳು. ಸಬ್ ರಿಜಿಸ್ಟ್ರ್ ಆಫೀಸನ್ನು 9 ಗಂಟೆ 8:15ವರೆಗೂ ಓಪನ್ ಮಾಡಬೇಕು. ಭಾನುವಾರ ಸಹ ಗೌರ್ಮೆಂಟ್ ರಜೆನ ಕ್ಯಾನ್ಸಲ್ ಮಾಡಬೇಕು. ಪಬ್ಲಿಕ್ಕಿಗೆ ಕೊಟ್ಟಿದ್ದ ಭಾನುವಾರ ಕೊಡಬಾರ್ದು, ಬೇರೆ ಸಹ ಕೊಡಬೇಕು. ಅವರಿಗೆ ಮತ್ತೆ ಭಾನುವಾರ ಸರ್ಕಾರ ರಜೆ ಇಲ್ಲದೆ ನಡೆಸ್ಬೇಕು. ಲೀವ್ ಕೊಡಿ ಏಕ್ತಮ್ ಸರ್. ಒಂದೇ ಸರಿ ನೀವು ಸರ್ಕಾರಕ್ಕೆ ಬರೋ ದುಡ್ಡು ಬೇರೆಯವರಿಂದ ಬರೋ ದುಡ್ಡು ನೀವು ದಿಢೀರ್ನ ಭಾನುವಾರ ರಜೆ ಕೊಟ್ಬಿಟ್ರೆ ಬಾಕಿ ಸಲ ಏನು ಮಾಡ್ತಾರೆ? IT-BT ಕಂಪ್ನಿಯವ್ರು ಅವತ್ತು ಅವ್ರಿಗೂ ರಜಾ ಇವ್ರಿಗೂ ರಜಾ ಏನು ಮಾಡ್ತಾರೆ ಸರ್? ಅವ್ರದ್ದೇನೋ ಒಂದು ಕೆಲಸ ಬೇಕು ಅನ್ಸರಿ, ಯಾಕೆ ಸರ್ ರಜೆ ಹಾಕಬೇಕು? ಕೆಲಸಕ್ಕೆ ಮಾಡೋರು ತುಂಬ ಜನ ಇದ್ದಾರೆ. ತಗೊಳ್ಳಿ 2 ಶಿಫ್ಟ್ ಮಾಡಿಸಿ. ತುಂಬ ಪೆಂಡಿಂಗ್ ಉಳ್ದವಲ್ಲ ಸರ್. ಯಾಕೆ ಎಲ್ಲ ತೆಗೀರಿ. ಗೌರ್ಮೆಂಟ್ ರಜೆಗಳು ಅನ್ನೋದೆಲ್ಲ ಮುಖ್ಯ. ಹಬ್ಬ ಹರಿದಿನದು ಸಹಜ ಗಂಡ ಹೆಂಡತಿ ಮಾಡ್ತಾರೆ. ಇವತ್ತಿಲ್ಲ ಎಲ್ಲ ಟ್ರಿಪ್ ಹೋಗ್ತಾರೆ. ಅಂದರೆ ಸರ್ಕಾರದ ಸಹ ಗೌರ್ಮೆಂಟ್ ಭಾನುವಾರ ರಜೆ ಅಲ್ಲ, ಭಾನುವಾರಲ್ಲೂ ಡ್ಯೂಟಿ ಮಾಡೋದು. ದೇಶ ದೊಡ್ಡದಾಗಿದೆ, ಆದಾಯ ಬರ್ತಾಯಿದೆ. ರಜೆ ವಾರಕ್ಕೊಂದು ಕೊಡ್ತೀವಿ ಕಣೆ, ಯಾವತ್ತೂ ರಜೆ ಅಲ್ಲ ಗೌರ್ಮೆಂಟಲ್ಲಿ. ಏನು ಹೇಳಿ ಕೊಡ್ತೀವಿ. ಅದನ್ನೆಲ್ಲ ತರಬೇಕು ಸರ್.
ಇವತ್ತು ಆಟೋ ಡ್ರೈವರ್ ವಾರಕ್ಕೊಂದು ರಜೆ ಹಾಕ್ಬಿಟ್ರೆ ಯಾರು ಸರ್ ಓಡಾಡ್ತಾರೆ? ಕಾಲ್ ಸೆಂಟ್ರ್ ಕಾರ್ ಓಡಿಸೋರು ನಾವು ಭಾನುವಾರ ರಜೆ ಅಂದ್ಬಿಟ್ರೆ ಜನ ಹೆಂಗೆ ಓಡಾಡ್ತಾರೆ? ಇವ್ರಿಗೆಲ್ಲ ಅವರು ಮನುಷ್ಯರೇ ಸರ್. ಕರ್ತವ್ಯನ ಒಂದೇ ಥರ ಯೋಚನೆ ಮಾಡಬೇಕು. ಈ ಥರ ಸರ್ಕಾರ ಬರಬೇಕು. ನನಗೆ ಆಸೆ, ನಡೆಯುತ್ತಾ ಬಿಡುತ್ತೆ ಗೊತ್ತಿಲ್ಲ, ನಮಗೆ ಆಸೆ ಭಾಳ ಅದ್ಭುತವಾಗಿ. ಸೊ ಇನ್ನೂ ಅತಿ ಹೆಚ್ಚು ಲೇಡೀಸನ್ನ ಎಲ್ಲ ಕಡೆ ಕೆಲಸಕ್ಕೆ ತಗೋಬೇಕು, ಲೇಡೀಸಿಗೆ ಮಹತ್ವ ಕೊಡಬೇಕು, ಲೇಡೀಸನ್ನು ಕೆಲಸಕ್ಕೆ ಕೊಡಲಿ ಎಲ್ಲರ ಕಡೆಯಿಂದಲೂ ಒಳ್ಳೆಯದಾಗುತ್ತೆ. ಮಾಡೋದು ಕರೆಕ್ಟ್ ಇದೆ. ಜನಸಂಖ್ಯೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಮುಂಚೆ ಅಷ್ಟಿಲ್ಲ. ಇವಾಗ ಎಲ್ಲವನ್ನೂ ಹೊಸದಾಗಿ ತರಬೇಕು ರೂಲ್ಸನ್ನು. ಗುರುಗಳೇ, ದರ್ಶನ್ ಅವರು ರಿಲೀಸ್ ಆಗ್ತಾರಾ ಇಲ್ವಾ? ಸರ್ ಒಳ್ಳೆ ಪ್ರಶ್ನೆ ಕೇಳಿದೆ ಸರ್. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ರೆ ಗೊತ್ತಾ? ಹುಟ್ಟೋಕ್ಕಿಂತ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಸಾಯಿಸ್ತಾನೆ ಅಂತ ಗೊತ್ತು. ನಾನು ಸಾಯ್ತೀನಿ ಅಂತ ಕೃಷ್ಣನಿಗೆ ಗೊತ್ತು. ಜೈಲಲ್ಲಿ ಅದು ಅವ್ರು ಜೈಲಲ್ಲೇ ಹುಡ್ತಾರೆ, ಅವರೇ ಆಚೆ ಬರ್ತಾರೆ. ಯಾಕೆ ದರ್ಶನ್ ಬರಬಾರ್ದು? ಕೃಷ್ಣ ಕರ್ಣನಿಗೆ ಹೇಳ್ತಾರೆ, ಕರ್ಣನಿಗೆ ಹೇಳೋದು ಇದು, ಕೃಷ್ಣ ನಿನಗಾರು ಒಳ್ಳೆ ಫ್ರೆಂಡ್ಸು ದುರ್ಯೋಧನ ಇದ್ದಾನೆ, ದುರ್ಯೋಧನಿಗೋಸ್ಕರ ನೀನು ಒಳ್ಳೆ ಫ್ರೆಂಡು ಅಂತ ಹೇಳ್ತಾರೆ. ನಾನು ಇವ್ರ ಕಡೆ ಇರ್ಬೋದು, ನಾನೇ ಮೋಸ ಮಾಡಿದಂತ ಎಲ್ಲ ನನಗೆ ದೂರ್ತಾರೆ. ಆದರೆ ನಾನು ಹುಟ್ಟೋಕ್ಕಿಂತ ಮುಂಚೆ ನನ್ನ ಸಾಯಿಸೋಕ್ಕೆ ಕಾಯ್ತಾಯಿದ್ರು. ಆದರೂ ನಾನು ಹುಟ್ಟಿದ್ದು ಜೈಲಲ್ಲಿ ಹುಟ್ಟಿದೆ. ನನಗೆ ಒಳ್ಳೆ ಫ್ರೆಂಡ್ಸ್ ಇಲ್ಲ. ಆದ್ಮೇಲೆ ನಾನು ಹುಟ್ಟಕ್ಕೆ ಮುಂಚೆ ನಂಗೆ ಗೊತ್ತು ನಾನು ಸಾಯ್ತೀನಿ ಅಂತ ನಾನು ಹುಡ್ತೇನೆ. ಒಂದೇನಂದರೆ ಫ್ಯಾನ್ಸ್ ಜನಗಳ ಪ್ರಶ್ನೆ ಏನಂದರೆ ಅವರಿಗೆ ಗುರುಗಳ ಕಡೆಯಿಂದ ನಮಗೆ ಕಡ್ಡಿ ಮುರಿದಾಗ ಆನ್ಸರ್ ಬರಬೇಕು, ಆಗುತ್ತಾ ಇಲ್ವಾ ಈ ಥರ ಕೇಳ್ತಿದ್ದಾರೆ. ದರ್ಶನ್ ಅವ್ರು ರಿಲೀಸ್ ಆಗ್ತಾರಾ ಇಲ್ವಾ ಅಷ್ಟೇ? ಸರ್ ಇಲ್ಲೇನಾಗುತ್ತೆ, ಅವರ ಜಾತಕದ ಪ್ರಕಾರ 2027 ಟೈಮ್ ಚೆನ್ನಾಗಿಲ್ಲ, ಪಕ್ಕಾ ಚೆನ್ನಾಗಿಲ್ಲ. ನನಗೆ ಅವ್ರ ಅಷ್ಟರಾಜ ನಾನು ಒಂದು ಕುಂಡ್ಲಿಟ್ ಸಮೇತ ಗೊತ್ತು, ಬೇರೆ ಮಾತಿಲ್ಲ. 6ನೇ ತಿಂಗಳ ಮೇಲೆ ಅವ್ರಿಗೆ ಗುರುಬಲ ಇದೆ, ಖಂಡಿತಲ್ಲ ಗುರುಬಲ ಇದೆ. ಅದಕ್ಕೆ ಮೇಲೆ ಅವರು ಟ್ರೈ ಮಾಡ್ಬೋದು, ಭಾಳ ವಿಶೇಷವಾಗಿ ತುಂಬ ಟ್ರೈ ಮಾಡಿ ಅವ್ರು ಆಚೆ ಬರ್ತಾರೆ. ಅದರಲ್ಲೇನಿಲ್ಲ, ಬಂದೇ ಬರ್ತಾರೆ. ಯಾಕೆ ಬರಲ್ಲ, ಬರ್ತಾರೆ. ಇನ್ನು ನಮ್ಮ ಸ್ಟೇಟಲ್ಲಿ ಪಾಲಿಟಿಕ್ಸ್ದು DKC CM ಆಗ್ತಾರಾ ಇಲ್ವಾ? ಸಿದ್ದು ಕೆಳಗಿಳಿತಾರಾ ಇಲ್ವಾ? ಸರ್ ನೋಡಿ, ಇದು ಹೆಂಗಾಗುತ್ತೆ ಅಂದರೆ ಸರ್ಕಾರ ಎದುರಾಕ್ಯಂದು ಮಾತಾಡ್ದಂಗೆ ಇರುತ್ತಿದ್ದು ನನಗೆ. ಇದು ನನಗೆ ಬೇಕಾಯ್ತು ಅಲ್ಲ, ಆಗ್ತಾರಲ್ಲ ಅಂತ ನಿಮ್ಮ ಆಸ್ಟ್ರಾಲಜಿ ಪ್ರಕಾರ ಹೇಳಿದ್ರೆ ಅಷ್ಟೇ. ಸರ್ ಏನಾಗುತ್ತೆ ಅಂದರೆ, ಸರ್ ನನಗೂ 4 ಜನ ಫಾಲೋವರ್ಸ್ ಇದ್ದಾರೆ, ನಿಮ್ಗೆ 10 ಜನ ಇರ್ಬೋದು, ಇನ್ನೊಬ್ಬ 100 ಜನ ಇರ್ಬೋದು. ಒಟ್ಟಿನಲ್ಲಿ 1ರಿಂದ 100 ಜನದವ್ರಿಗೆ ಇದ್ದೇ ಇರ್ತಾರೆ. DK ಶಿವಕುಮಾರ್ CM ಆಗ್ತಾರೆ, ಯಾಕಾಗಲ್ಲ? ಅವ್ರಿಗೆ ಈ ಸಲ ಆಗಬೇಕು, ಅವ್ರು ಪ್ರಯತ್ನ ಮಾಡಬೇಕು, ನಮ್ಮನ್ನು ಸಂಪರ್ಕಿಸ್ಬೇಕು. ನನ್ನನ್ನು ಕರೆಕ್ಟಾಗಿ ಹೇಳಿದ್ರೆ ಗೈಡ್ ಕೊಡ್ತೀನಿ. ಖಂಡಿತಲ್ಲೂ ಕೂಡ ನಾವು ಹೆಂಗೋ ಮಾತಾಡ್ತೀವಿ ಅನ್ನೋದಲ್ಲ, ನಾನು ಅಷ್ಟರಾಜಲ್ಲಿ ಹಿಂಗೆ ಮಾತಾಡೋದು. ಅವ್ರಿಗೆ ಯೋಗ ಜಾತಕ ನಾನು ಗೊತ್ತು, ವೃಷಭ ರಾಶಿ ಅಂತ. ನನ್ನ ದಶೆಗಳು ಮೀಡಿಯಮ್ ಆಗಿದ್ದಾವೆ. ಇವಾಗ ತುಂಬ ಚೆನ್ನಾಗಿದೆ. 3ನೇ ತಿಂಗಳಲ್ಲಿ ಅವ್ರಿಗೆ ಯೋಗ ಇರ್ಬೋದು. 3-4ನೇ ತಿಂಗಳಲ್ಲಿ ತುಂಬ ದೊಡ್ಡ ಯೋಗ ಬರುತ್ತೆ. ಅದನ್ನು ಅವ್ರು ನೋಡ್ಕೋಬೇಕು. ಬಂದೇ ಬರುತ್ತೆ DK ಶಿವಕುಮಾರ್. 3ರಿಂದ 4ನೇ ತಿಂಗಳಲ್ಲಿ ಒಂದು ರೌಂಡ್ ರಾಜಕೀಯ ಚೇಂಜಸ್ ಆಗುತ್ತೆ. DK ಶಿವಕುಮಾರ್ ಹಳಬ್ರು ರಾಜಕಾರಣಿಗಳು ಕಾಂಗ್ರೆಸ್ಸರು ಧ್ವನಿಗೂಡಬೇಕು. ಹಳಬ್ರು ಅಧಿಕಾರಕ್ಕೆ ಹೇಳಿ ಸರ್. ಇನ್ನು ಬಿಗ್ ಬಾಸ್ ಯಾರು ಗೆಲ್ತಾರೆ ಅಂತ ಹೇಳಿದ್ರಿ, ಸಪೋರ್ಟ್ ಮಾಡಿದ್ರೆ. ನೆಕ್ಸ್ಟು ನಮ್ಮ ಸಲ್ಮಾನ್ ಖಾನ್ಗೆ ಮದುವೆ ಆಗುತ್ತಾ ಇಲ್ಲ? ಅಯ್ಯೋ ರಾಮಕೃಷ್ಣ, ಅವ್ರಿಗೆ ಇವಾಗ ಎಷ್ಟು ವರ್ಷ ಅಂತಲ್ಲ ನಂಗೆ ಗೊತ್ತಿಲ್ಲಪ್ಪ. ಮತ್ತು ಹೆಂಗೆ ಡೈಲಾಗ್ ಕುಡಿಬೋದು, ಡೈಲಾಗ್ ವರ್ಕ್ ಆಗಲ್ಲ. ಅದೇನೋ ಗೊತ್ತಿಲ್ಲ. ಅವ್ರು ಯಾರನ್ನ ಇಷ್ಟಪಡ್ತಾರೋ ಅವ್ರಿಗೆಲ್ಲ ಮದುವೆ ಆಗುತ್ತೆ, ಇವ್ರಿಗೆ ಮದುವೆ ಆಗ್ತಾಯಿಲ್ಲ. ಏನು ಹೇಳಿ, ನಿಮ್ಗೆ ಅರ್ಥ ಆಯ್ತಾ? ಏನಾದಿದ್ದೇಳಿ, ಅವ್ರಿಗೆ ಆಗ್ತಿದ್ದೆ, ಇವ್ರಿಗೆ ಆಗ್ತಾಯಿಲ್ಲ. ಅವ್ರ ಮದುವೆ ಯಾವಾಗ ಬೇಕಾದ್ರೂ ಆಗ್ಬೋದು, ಆಗ್ದಲೇ ಇದ್ರೂ ಒಳ್ಳೆಯದು. ಇವಾಗ ಆಗಿ ಏನು ಮಾಡ್ತಾರೆ ಪಾಪ, ಆಗ್ದಲೇ ಇದ್ರೂ ಒಳ್ಳೆಯದು. ಇನ್ನು ರಾಹುಲ್ ಗಾಂಧಿ PM ಆಗ್ತಾರಾ ಇಲ್ವಾ? ಇದೆಲ್ಲ ನನಗೆ ರಾಜಕೀಯ ಅಷ್ಟು ದೊಡ್ಡ ವಿಷಯ ಬೇಡ ಸರ್, ಬೇಡ. ಅದು ದೊಡ್ಡದು, ಅಷ್ಟು ದೊಡ್ಡ ಮಾತಾಡೋಂಥ ವ್ಯಕ್ತಿ ನಾನಲ್ಲ. ಇದು ಚಾನ್ಸ್ ಇದೆಯಾ ಇಲ್ವಾ? ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅಷ್ಟೊಂದು ದೊಡ್ಡವ್ರನ್ನ ಮಾತಾಡಿಸೋಷ್ಟು ನನಗೆ ಆ ದೇವ್ರ ಶಕ್ತಿ ಕೊಟ್ಟಿಲ್ಲ. ನಂಗೆ ಅದು ಬೇಡದರ ವಿಷಯ, ಅದು ಬೇಡದರ ವಿಷಯ. ಸೊ ಹೋಗ್ಲಿ, ಈ ವರ್ಷ ಜನಗಳು ಕೇಳ್ತಿದ್ದಾರೆ 2026 ಯಾವ ಥರ ಇರುತ್ತೆ ಅಂತ. 2026 ಸಖತ್ ಆಸ್ಟೆಂಟ್ ಆಗುತ್ತೆ. ಒಂದು ಪ್ಲೇಟ್ ಡ್ಯಾಶ್ ಆಗ್ಬೋದು, ಟ್ರೈನ್ ಡ್ಯಾಶ್ ಆಗ್ಬೋದು, ಈ ಥರದ್ದಾಗುತ್ತೆ. ತಮಿಳ್ ವಿಜಯ್ CM ಆಗ್ಬೋದು. ಇದನ್ನು ಹಾಕಿ ತಮಿಳ್ ವಿಜಯ್ಗೆ ಎಷ್ಟು ತೊಂದರೆ ಕೊಡ್ತಾರೆ ಅದೆಲ್ಲ ಓಟಾಗಿ ಕನ್ವರ್ಟ್ ಆಗ್ಬೋದು. ಏನು ಹೇಳಿ, ತೊಂದರೆ ಕೊಟ್ಟಷ್ಟು ಓಟಾಗಿ ಕನ್ವರ್ಟ್ ಆಗುತ್ತೆ. ನಮ್ಮನ್ನೆಲ್ಲ ನೆಗೆಟಿವ್ ಮಾಡಿ ನಾವು ಪಾಸಿಟಿವ್ ಆಗಿದ್ದು. ಹಾಗಾಗಿ ನಮ್ಮನ್ನ ತಗೊಳ್ಳೋರು ಇದ್ದಾಗಲೇ ನಾವು ಬೆಳೆಯೋಕ್ಕಾಗೋದು. ತಗೊಳ್ಳೋರು ಇಲ್ಲ ಅಂದರೆ ನಾವು ಬೆಳೆಯೇ ಇಲ್ಲ. ಏನು ಹೇಳಿ ಸರ್, ಯಾರು ಮನೇಲಿ ಅಪ್ಪ ಅಮ್ಮ ಬೇಡ ಅಂತ ನೋಡಿ ಅಂಥವ್ರೇ ಮದುವೆ ಆಗೋದು, ಲವ್ ಮ್ಯಾರೇಜು. ಅಪ್ಪ ಅಮ್ಮ ಓಕೆ ಮಾಡಿದ್ರೆ ಮದುವೆ ಕ್ಯಾನ್ಸಲ್ ಆಯ್ತವೆ. ಹಾಗಾಗಿ ನನಗೆ ಗೊತ್ತಿಲ್ಲ ಇನ್ನು 100%.
ಈ ವರ್ಷ ಡೇಂಜರ್ ನಂಬರ್ಸನ್ನೇ 1, 6, 8 ಈ ಡೇಟಲ್ಲಿ ತುಂಬ ನೆಗೆಟಿವ್ ಆಗುತ್ತೆ, ತುಂಬ ದೊಡ್ಡ ನೆಗೆಟಿವ್ ಆಗುತ್ತೆ. ಈಗ ನೋಡಿ ಮೊನ್ನೆ KL ರಾಹುಲ್ ಅವರು 18ನೇ ತಾರೀಕಿಗೆ 8 ಬರುತ್ತೆ, ಸೆಂಚುರಿ ಹೊಡ್ಬಿಟ್ಟು ಮ್ಯಾಚ್ ಸೋತಾಗ್ಬಿಟ್ರು ನ್ಯೂಜಿಲ್ಯಾಂಡ್ ಮೇಲೆ. ನ್ಯೂಜಿಲ್ಯಾಂಡ್ ಬ್ಲ್ಯಾಕ್ ಫಸ್ಟ್ ಮ್ಯಾಚೇ ಸೋತಾದ್ರು. ಹಾಗಾಗಿನೇ ವೈಬ್ರೇಷನ್ ತುಂಬ ಚೆನ್ನಾಗಿರೋ ವರ್ಷ ಈ ವರ್ಷ. ಇನ್ನು ಮುಂದೆ ಪ್ರಪಂಚ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮಂಥವ್ರೆಲ್ಲ ರಾಜಕೀಯ ಬಂದು CM ಆಗಬೇಕು, ಇನ್ನೂ ಸಾಕಾಗಿರುತ್ತೆ. ಹಂಗಾಗಿ ಆಗಬೇಕು ಅಂತ ಹೇಳ್ತೀರಾ? ಕಷ್ಟ, ದುಡ್ಡು ಖರ್ಚು ಮಾಡಬೇಕು, ದುಡ್ಡು ಸಂಪಾದನೆ ಮಾಡ್ಕೊಂಡು ಕಳ್ತನ ಮಾಡಬೇಕು. ಎಲ್ಲ ಎಲ್ಲಿಂದ ಆಗುತ್ತೆ? ಜನ ನಿಯತ್ತಾಗಿ ಯಾರಿಗೂ ಓಟ್ ಹಾಕಕ್ಕಲ್ಲ. ಏನು ಹೇಳಿ, ಕರೆಕ್ಟ್ ಅಲ್ವಾ? ಹಾಗಾಗಿ ದುಡ್ಡೇ ಜಗತ್ತಾಗೈತೆ. ಇವಾಗಿರೋ ಸರ್ಕಾರ ಚೆನ್ನಾಗಿದೆ, ಎಲ್ಲ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಎಲ್ಲರೂ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ. ಇನ್ನೂ ಹೊಸ್ತು ಏನು ಕೇಳ್ತಾರೋ ನಂಗೆ ಗೊತ್ತಿಲ್ಲ, ನಿಮ್ಮನ್ನೇನು ಕೇಳೋರೋ ನನ್ನನ್ನೇನು ಕೇಳ್ತಾರೋ ಗೊತ್ತಿಲ್ಲ. ಸೊ ನೋಡಿದ್ರಲ್ಲ, ಇದಿಷ್ಟು ಆರ್ಯವರ್ಧನ್ ಗುರೂಜಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.